ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಚಿಕ್ಕ ಸ್ಟೋರಿ. ನನ್ನ ಸೌಂದರ್ಯವೇ ನನಗೆ ಶಾಪವಾಗಿ ಬಿಟ್ಟಿತ್ತು. ಮದುವೆಯಾಗಿ ಹೊಸತರಿಗೆ ನನ್ನ ಗಂಡ ಎಲ್ಲ ತಾಣದಲ್ಲಿ ಯಾವುದೇ ಸಂದರ್ಭದಲ್ಲೂ ಅಹಿತಕರವಾಗಿ ಕುಟ್ಟುತ್ತಿದ್ದ. ಅವನು ಸತ್ತು ಹೋದಮೇಲೆ ನನಗೆ ನನ್ನ ಆಸೆ ಮತ್ತು ನನ್ನ ದಾಹವನ್ನು ತಡೆದುಕೊಳ್ಳಲು ಆಗದೆ ಕೈಕೆಲಸ ಮಾಡಿಕೊಳ್ಳುತ್ತಿದ್ದೆ. ಆದರೆ ಅವನು ನನ್ನ ತಂಗಿ ಹರಿದು ಹೋಗುವ ಹಾಗೆ ಮಾಡಲು ಪ್ರಾರಂಭಿಸಿದ ಕತೆ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 900888991112. ನನ್ನ ಹೆಸರು ಸಾನಿಕ್. ಈಗ ಒಂದು ದಿನ ಆಕಸ್ಮಿಕವಾಗಿ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ. ನಾನು ಎಂದಿಗೂ ಸಿಟಿಗೆ ಹೋದವಳೇ ಅಲ್ಲ. ನಾನು ನನ್ನ ಶಿಕ್ಷಣ ಮುಗಿಸಿ ಕೆಲಸ ಮಾಡುತ್ತಿದ್ದೆ. ಇನ್ನು ನನಗೆ 27 ವರ್ಷ ವಯಸ್ಸಾಗಿತ್ತು. ಸಹಿತ ಮದುವೆ ಭಾಗ್ಯ ಎನ್ನುವುದು ಇನ್ನೂ ಕೂಡಿ ಬಂದಿರಲಿಲ್ಲ. ಇದರಿಂದ ಮನೆಯಲ್ಲಿಯೂ ನನಗೆ ನೇರವಾಗಿ ಅಲ್ಲ ಎಂದು ಹೇಳಿದರು, ಪರೋಕ್ಷವಾಗಿ ತಿಳಿಸುತ್ತಿದ್ದರು. ಇದರಿಂದಾಗಿ ನಕ್ಕಿತೇನೆ, ಬೇಡ ಎನ್ನುವಂತೆ ಆಗಿತ್ತು. ಹೀಗಾಗಿ ನಾನು ಕೆಲಸಕ್ಕೆ ಹೋಗುತ್ತಿದ್ದೆ. ಇನ್ನು ನಾನು ಶಿಕ್ಷಣ ಪಡೆಯುವಾಗ ಮರ್ಯಾದೆಗೆ ಹೆದರಿ ನಾನು ಎಂದಿಗೂ ಲವರೊಂದಿಗೆ ಸಿನಿಮಾ ಪಾರ್ಕ್ ಎಂದು ಹೋಗಿರಲಿಲ್ಲ. ಅಂದಹಾಗೆ ನಾನು ನೋಡಲು ಚಂದಿರನಂತೆ ದುಂಡಗೆ ಮುಖ, ಬಿಳಿ ಬಣ್ಣ, ಗುಂಗುರು ಕೂದಲು, ಅಂದದ ಕಣ್ಣುಗಳು, ನೇರವಾದ ಮೂಗನ್ನು ಹೊಂದಿದ್ದೆ. ಇನ್ನು ನನ್ನ ಅಂದ ನನಗೆ ಶಾಪ ಎನ್ನುವಂತೆ ಆಗಿಬಿಟ್ಟಿತ್ತು. ಯಾಕಂದರೆ ಕಾಲೇಜಿನ ದಿನಗಳಲ್ಲಿ ನಾನು ಒಬ್ಬಂಟಿಯಾಗಿದ್ದೆ. ಯಾರ ಜೊತೆಗೂ ಎಂದಿಗೂ ಏನೂ ಮಾಡಿರಲಿಲ್ಲ. ಇನ್ನು ಮನೆಯಲ್ಲಿ ಇದ್ದಾಗ ಆ ತರದ ಕತೆಗಳನ್ನು ಸಿನಿಮಾ ನೋಡಿ ಕೈಕೆಲಸ ಮಾಡಿ ಸಮಾಧಾನ ಪಟ್ಟುಕೊಂಡು ಹೇಳುತ್ತಿದ್ದೆ. ಯಾಕಂದರೆ ಎಲ್ಲ ಅವರಿಗೆ ಇರುವಂತೆ ನನಗೂ ಕೂಡ ಅಂತಹ ಯೋಚನೆಗಳು, ವಿಚಾರಗಳು ಬರುತ್ತಿದ್ದವು. ಅಲ್ಲದೆ ಹೊಟ್ಟೆ ಹಸಿವಿನ ಜೊತೆಗೆ ಆ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದೆ. ಹೀಗೆ 3-4 ವರ್ಷವಾದ ಮೇಲೆ ಕೊನೆಗೆ ಈ ಹಸಿವನ್ನು ನೀಗಿಸಿಕೊಳ್ಳಲು ಏನಾದರೂ ಮಾಡಲೇಬೇಕು ಎಂಬ ಉಪಾಯ ಮಾಡುತ್ತಿದ್ದಾಗಲೇ ನನಗೆ ಮದುವೆ ನಿಗದಿಯಾಗಿತ್ತು. ಇನ್ನು ಸಂದೀಪ್ ಕೂಡ ನೋಡಲು ಅಂದವಾಗಿದ್ದರಿಂದ ನಾನು ಒಪ್ಪಿದಂತೆ ಮುಂದೆ ಕೇವಲ 2 ತಿಂಗಳಲ್ಲಿ ಎಲ್ಲವೂ ಮುಗಿದಿತ್ತು. ಇನ್ನು ಇವನ ಮನೆಯಲ್ಲಿ ತಂದೆ ಮಾತ್ರ ಇದ್ದು ಅವರಿಗೆ ಸಂಜೆಯಾದ ಕಣ್ಣು ಕಾಣಿಸುತ್ತಿರಲಿಲ್ಲ. ಇನ್ನು ನಮ್ಮದು ಚಿಕ್ಕ ಕುಟುಂಬವಾಗಿದ್ದರೂ ಸಹ ಮನೆಯಲ್ಲಿ ನಮಗೆ ಪೂರ್ಣ ಸ್ವಾತಂತ್ರ್ಯವಿತ್ತು. ಇವರು ನನ್ನ ಜೊತೆಗೆ ಸುಖವಾಗಿ ಇದ್ದರು. ನನ್ನ ಜೀವನ ಚೆನ್ನಾಗಿ ಸಾಗಿತ್ತು. ಪ್ರತಿದಿನ ನಾನು ಕೆಲಸ ಮಾಡುತ್ತಿದ್ದೆ. ಬೇಡ ಬೇಡ ಎಂದರೂ ಕೂಡ ನನಗೆ ಆ ಹಸಿವು ಆಗದೆ ಹೋದಿತು. ಅಡುಗೆ ಮನೆ, ಕಿಚನ್, ಆಲ್ ರೂಮ್ ಹೀಗೆ ಎಲ್ಲೆಂದರಲ್ಲಿ ಸಾಕಷ್ಟು ಕೆಲಸ ಮಾಡುತ್ತಿದ್ದೆ. ನನಗೂ ಇದುವರೆಗೆ ಹೀಗೆ 2-3 ವರ್ಷ ಎಲ್ಲವೂ ಚೆನ್ನಾಗಿ ನಡೆದಿತ್ತು. ಇದಾಗಲೇ ಒಂದು ದಿನ ಅವನು ಇಂದ ಬರಬೇಕಾದರೆ ಅಪಘಾತದಲ್ಲಿ ತೀರಿ ಹೋಗಿದ್ದ. ಜೀವನದಲ್ಲಿ ಸಂತೋಷವಾಗಿ ಇರಬೇಕಾದಾಗ ನಾನು ಒಬ್ಬಂಟಿಯಾಗಿ ಹೊತ್ತಿದ್ದೆ. ಅಲ್ಲದೆ ನನ್ನ ಕರಿಮಣಿ ಮಾಲೀಕನ ತಂದೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನಗೆ ಬಂದಿತ್ತು. ಆತ ದಿನವೆಲ್ಲ ಹೊಲದಲ್ಲಿ ದುಡಿಯುತ್ತಿದ್ದ. ಇರುಳುಗಣ್ಣು ಇದ್ದ ಕಾರಣ ಬೇಗನೆ ಮನೆಗೆ ಬಂದುಬಿಟ್ಟಿದ್ದ. ಇನ್ನು ನಾನು ಮನೆ ಕೆಲಸದ ಜೊತೆಗೆ ಹೊಲದ ಕೆಲಸ ಮಾಡುತ್ತಾ ಎಲ್ಲವನ್ನೂ ಸಂಭಾಳಿಸುತ್ತಿದ್ದೆ. ಹೀಗೆ 1-2 ತಿಂಗಳು ಕಳೆದವು. ನಾನು ಟಿವಿ ನೋಡುತ್ತಾ ಕೂತಾಗ ಇವರು ಇರುತ್ತಿದ್ದರು. ಆದರೆ ಅವರಿಗೆ ಕಣ್ಣು ಕಾಣದ ಕಾರಣ ನಾನು ಟಿವಿಯಲ್ಲಿ ಏನಾದರೂ ದೃಶ್ಯ ಬಂದಾಗ ನಾನು ಹಾಗೆ ನೋಡುತ್ತಾ ಇರುತ್ತಿದ್ದೆ. ಏಕೆಂದರೆ ನನ್ನ ಯಜಮಾನರು ಬಿಟ್ಟು ಹೋದ ಬಳಿಕ ನಾನು ಒಬ್ಬಂಟಿಯಾಗಿದ್ದೆ. ಇವರಿಗೆ ಇರುಳುಗಣ್ಣು ಇರುವಾಗ ನನಗೆ ಟಿವಿ ನೋಡಲು ಏನೂ ತೊಂದರೆ ಇರಲಿಲ್ಲ. ಹಾಗಾಗಿ ನಾನು ಆರಾಮವಾಗಿ ನೋಡಿಕೊಂಡು ಇರುತ್ತಿದ್ದೆ. ಇನ್ನು ಮನೆಯಲ್ಲಿ ಹಗಲಿನಲ್ಲಿ ನಾನು ಊಟ ಕೊಡುವಾಗ ಇವರು ಸುಮ್ಮನೆ ಊಟ ಮಾಡುತ್ತಿರಲಿಲ್ಲ. ಆಗ ಅವರ ಕಣ್ಣು ಬೇರೆಡೆ ಹೋಗುತ್ತಿತ್ತು. ಅವರು ಕದ್ದು ಸೌಂದರ್ಯವನ್ನು ನೋಡುವುದು ನನಗೂ ಗೊತ್ತಿತ್ತು. ಆದರೆ ಮೊದಲಿಗೆ ನಾನು ಕೂಡ ಎಲ್ಲ ಸರಿಯಾಗಿದೆ ಎಂದು ಮನಸ್ಸಿನಲ್ಲಿ ತಗೊಂಡಿದ್ದೆ. ಆದರೆ ಕೆಲ ದಿನಗಳ ನಂತರ ನಾನು ಅಷ್ಟೊಂದು ತಲೆಕೆಡಿಸಿಕೊಂಡಿರಲಿಲ್ಲ. ಇನ್ನು ನಾನು ಹೊಲದಲ್ಲಿ ದುಡಿದು ಬಂದ ಮೇಲೆ ಸುಸ್ತಾಗಿ ಬಂದು ಕೆಲವೊಮ್ಮೆ ಮಧ್ಯಾಹ್ನ ಹೊತ್ತಿನಲ್ಲಿ ಊಟ ಮಾಡಿ ರೆಸ್ಟ್ ಮಾಡುತ್ತಿದ್ದೆ. ಆದರೆ ಜಾಸ್ತಿ ಸುಸ್ತಾದಾಗ ನಾನು ಪ್ರಜ್ಞೆ ತಪ್ಪಿದಂತೆ ಬೀಳುತ್ತಿದ್ದೆ. ಆದರೆ ನಾನು ಹೀಗೆ ರೆಸ್ಟ್ ಮಾಡುವಾಗ ಯಾರು ಮರೆಯಲ್ಲಿ ನಿಂತು ನೋಡಿದಂತೆ ನನಗೆ ಎನಿಸುತ್ತಿತ್ತು. ಕಣ್ಣು ಬಿಟ್ಟು ನೋಡಿದಾಗ ಯಾರೂ ಇರುತ್ತಿರಲಿಲ್ಲ. ಎಷ್ಟೋ ಸಲ ಕನಸು ಎಂದು ಸುಮ್ಮನಾಗಿರುತ್ತಿದ್ದೆ. ಏಕೆಂದರೆ ಅವರನ್ನು ಇರುಳುಗಣ್ಣು ಇದ್ದದ್ದು ನನಗೆ ಗೊತ್ತಿತ್ತು. ಅಲ್ಲದೆ ಕೆಲವೊಮ್ಮೆ ನನಗೆ ನಾನು ನನ್ನ ಕೋಣೆಯಲ್ಲಿದ್ದಾರೆ ಎಂದು ಎನಿಸಿ ದೆವ್ವ ಅಥವಾ ನನ್ನ ಭ್ರಮೆ ನನಗೆ ಕಾಡುತ್ತಿದೆ ಎಂಬ ಯೋಚನೆ ಕೂಡ ಬರುತ್ತಿತ್ತು. ಅಲ್ಲದೆ ಹೀಗೆ ಊರ ಹೊರಗಿನ ಮನೆ ಎಂದರೆ ಸ್ವಲ್ಪ ಹೆದರಿಕೆ ಸಹಜ ಎಂದು ತಲೆ ಕೆಡಿಸಿಕೊಳ್ಳಲಿಲ್ಲ. ಹೀಗೆ 4-5 ತಿಂಗಳು ಕಳೆಯಿತು. ಮತ್ತೊಂದೆಡೆ ನಮ್ಮ ಯಜಮಾನ ಹೋದ ಮೇಲೆ ಇವರು ನನಗೆ ಜಾಸ್ತಿ ಕಾಳಜಿ ಮಾಡುತ್ತಿದ್ದರು.
ಕೆಲವೊಮ್ಮೆ ಅವರು ನನಗಾಗಿ ನೀನು ಸುಮ್ಮನೆ ನಿನ್ನ ಜೀವನ ಹಾಳು ಮಾಡಿಕೊಳ್ಳುತ್ತೀಯಾ, ಸುಮ್ಮನೆ ತವರಿಗೆ ಹೋಗಿ ನಿನ್ನ ಜೀವನದ ಬಗ್ಗೆ ವಿಚಾರ ಮಾಡು, ನನ್ನದು ಹೇಗೋ ಜೀವನ ನಡೆಯುತ್ತದೆ ಎಂದು ಹೇಳುತ್ತಿದ್ದರು. ಅಲ್ಲದೆ ಅವರು ಮುಂದುವರಿದು, ನಾನು ಹೀಗೆ ಹೇಳ್ತೀನಿ ಅಂದರೆ ಬೇಸರ ಮಾಡಿಕೊಳ್ಳಬೇಡ. ಯಾರು ಯಾವಾಗ ಏನು ಆಗಬೇಕು, ಅದೆಲ್ಲವೂ ಆದಷ್ಟು ಸರಿಯಾದ ಸಮಯಕ್ಕೆ ಆಗಬೇಕು. ಒಮ್ಮೆ ಸಮಯ ಹೋದರೆ ಮತ್ತೆ ಬರುವುದಿಲ್ಲ. ದೇಹಕ್ಕೆ ಊಟ, ತಿಂಡಿ, ನೀರು ಹೇಗೆ ಬೇಕು, ಬೇರೆ ಎಲ್ಲವೂ ಬೇಕು. ನಿನ್ನ ನೋಡಿದರೆ ನನಗೆ ಯಾಕೋ ಬೇಜಾರಿನ ಜೊತೆ ಪಾಪ ಎನಿಸುತ್ತೆ ಎಂದು ಅವರು ಹೇಳುತ್ತಿದ್ದರು. ಆದರೆ ಅವರ ಮಾತಿನ ಅರ್ಥ ನನಗೆ ಆಗುತ್ತಿತ್ತು. ಆದರೆ ನಾನು ಏನೂ ಕೈಯಲ್ಲಿ ಇರಲಿಲ್ಲ. ನನ್ನ ಹಣೆ ಬರಹ ನೋಡಿ ಸುಮ್ಮನೆ ಇದ್ದೆ. ಆದರೆ ಸುಮಾರು 8 ತಿಂಗಳಿನಿಂದ ಒಂಟಿಯಾಗಿದ್ದ ನನಗೆ ಯಾಕೋ ನನ್ನ ಕರಿಮಣಿ ಮಾಲೀಕ ನೆನಪಾಗುತ್ತಿಹುದು. ಅವನಿದ್ದಾಗ ಪ್ರತಿದಿನ ಆ ಕೆಲಸ ಮಾಡುತ್ತಿದ್ದ ನಾನು ಇವತ್ತು ಬೇಡ ಎಂದರು. ಬಾ, ಏನು ಆಗುವುದಿಲ್ಲ. ಇದರಲ್ಲಿ ಏನಿದೆ? ನಾನು ನಿನ್ನ ಯಜಮಾನ ಎಂದು ಕೂಡಲೇ ನಾನು ಅವರ ಮಾತಿಗೆ ಒಪ್ಪಿ ಹೋಗುತ್ತಿದ್ದೆ. ಅವನು ಎಲ್ಲೆಂದರಲ್ಲಿ ಸಾಕಷ್ಟು ಕೆಲಸ ಮಾಡಿ ನನ್ನ ಹಸಿವನ್ನು ತೀರಿಸುತ್ತಿದ್ದ. ಆದರೆ ಅವನು ಹೋದ ಮೇಲೆ ಎಲ್ಲವೂ ನಿಂತು ಬಿಟ್ಟಿತ್ತು. ಏನು ಮಾಡಬೇಕು ಎಂದು ಗೊತ್ತಾಗದೆ ಅದೆಷ್ಟು ದಿನ ನಾನು ಬೇರೆ ಬೇರೆ ತರಕಾರಿ ಬಳಸಿದ್ದೆ. ಆದರೆ ಅದು ಪ್ರಯೋಜನಕ್ಕೆ ನಾನು ನಿಧಾನವಾಗಿ ರೂಪಿಸುತ್ತಿದ್ದೇನೆ. ಬರಲಿಲ್ಲ. ಊರಲ್ಲಿ ಯಾರ ಹತ್ತಿರವೂ ಈ ಬಗ್ಗೆ ಹೇಳುವಂತೆ ಇರಲಿಲ್ಲ. ನಾನು ನನ್ನ ಜೀವನವನ್ನೇ ಮರೆತು ಬಿಟ್ಟಿದ್ದೇನೆ. ನನ್ನದು ಒಂದು ಜೀವನ ಇದೆ ಎಂದು ಆಗಾಗ ನನಗೆ ಯೋಚನೆ ಬರುತ್ತಿತ್ತು. ಜೀವನದಲ್ಲಿ ಇದಕ್ಕೆ ಕೊನೆಯೇ ಇಲ್ಲವಾ? ನನ್ನ ಸಂತೋಷದ ದಿನಗಳು ಮುಗಿದು ಹೋದವ, ನಾನು ಏನಾದರೂ ಪಾಪ ಮಾಡಿದ್ದೇನೆ ಎಂದು ಎನ್ನಿಸತೊಡಗಿತು. ಈ ನಡುವೆ ಮನೆಯಲ್ಲಿ ಇವರ ದೃಷ್ಟಿಕೋನ ಬದಲಾಗಿ ಹೋಗಿತ್ತು. ಅವರು ಹಿತ್ತಲಿನಲ್ಲಿ ಹೊರಗೆ ಕುಳಿತು ಮೈಮೇಲೆ ನೀರು ಸುರಿದುಕೊಳ್ಳುತ್ತಿದ್ದರು. ಅದನ್ನೆಲ್ಲ ನೋಡಿ ನನಗೆ ಮನಸ್ಸಿನಲ್ಲಿ ತಳಿ ಮಳನೆನಿಸುತ್ತಿತ್ತು. ಕೆಲವೊಮ್ಮೆ ನನ್ನ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದೇನೆ ಅಂತ ನನ್ನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತಿದ್ದವು. ಅವರು ಆ ವಯಸ್ಸಲ್ಲೂ ಗುಂಡುಕಲ್ಲಿನ ಹಾಗೆ ಸದುವಳಗಿದ್ದರು, ಎತ್ತರವಾಗಿದ್ದರು. ಆದರೆ ತುಸು ವಯಸ್ಸಾಗಿತ್ತು. ಆ ದಿನ ನನಗೆ ಹೊಲದಲ್ಲಿ ದುಡಿಯಲು ಆಗಲೇ ಇಲ್ಲ. ಬೆಳಗಿನ ದೃಶ್ಯ ಕಣ್ಣು ಮುಂದೆ ಬಂದಂತೆ ಆಗುತ್ತಿತ್ತು. ಹೀಗೆ ಮನೆಯಲ್ಲಿ ಏನೇನೋ ಘಟನೆಗಳು ನಡೆಯುತ್ತಿದ್ದರು. ನಾನು ಕೆಲವೊಮ್ಮೆ ತಣ್ಣೀರನ್ನು ಸಹ ಮೈಮೇಲೆ ಸುರಿದುಕೊಂಡು ಸುಮ್ಮನಾಗಿ ಬಿಡುತ್ತಿದ್ದೆ. ಇಷ್ಟೇ ನನ್ನ ಜೀವನ ಎಂದು ಅಳುತ್ತಾ ಸುಮ್ಮನಿದ್ದಾಗಲೇ ನನ್ನ ಮನಸ್ಸಿನಲ್ಲಿ ನನಗೆ ಒಂದು ಉಪಾಯ ಹೊಳೆಯಿತು. ಅದೇನು ಎಂದರೆ, ನನ್ನ ಹೊಲದ ಕೆಲಸಕ್ಕೆ ಬರುವ ಸೋಮಪ್ಪ ಯಾವಾಗಲೂ ನನ್ನ ಬಗ್ಗೆ ಕಾಳಜಿ ಮಾಡುತ್ತಾನೆ, ಎಲ್ಲದರ ಬಗ್ಗೆ ಕೇಳುತ್ತಾನೆ. ಅವನಿಗೂ ಯಾರಿಲ್ಲ. ಅವನದು ಒಬ್ಬಂಟಿ ಜೀವ ಇದ್ದು ಅವನು ಆಗಾಗ ನಾನು ಕೆಲಸ ಮಾಡುವಾಗ ನನ್ನ ಹೊಲದಲ್ಲಿ ಕಸ ತೆಗೆಯುವಾಗ ನನ್ನ ಕಡೆಗೆ ನೋಡುತ್ತಿದ್ದ. ಅವನಿಗೆ ಕಾಣುತ್ತಿದ್ದ ಸೌಂದರ್ಯ ಕಂಡು ಸಂತೋಷವೂ ಪಡುತ್ತಿದ್ದ. ಅದು ನನಗೂ ಗೊತ್ತಿತ್ತು. ನಾನೇನಾದರೂ ಪ್ರಯತ್ನ ಪಟ್ಟರೆ ಇವನು ನನಗೆ ಆ ಕೆಲಸಕ್ಕೆ ಸಹಾಯ ಮಾಡುತ್ತಾನೆ. ನಾನು ನನ್ನ ಕೈಯಲ್ಲೇ ಬೆಣ್ಣೆ ಹಿಡಿದುಕೊಂಡು ಊರೆಲ್ಲ ಹುಡುಕಾಡುತ್ತಿದ್ದೇನೆ. 8 ತಿಂಗಳಲ್ಲಿ ನನಗೆ ಯಾರಾದರೂ ಸಿಕ್ಕಿದೆಯೆಂದು ಯೋಚಿಸುತ್ತಾ ಇದ್ದಾಗಲೇ ಹೊರಗೆ ಬಾಗಿಲ ಶಬ್ದವಾಯಿತು. ನೋಡಿದರೆ ಸೋಮಪ್ಪ ನಮ್ಮ ಮನೆಗೆ ಬಂದಿದ್ದ. ಆ ಯಾರೂ ಮನೆಯಲ್ಲಿ ಇದ್ದಿರಲಿಲ್ಲ. ಅವನು ಮನೆಯಲ್ಲಿ ಗೊಬ್ಬರದ ಚೀಲವನ್ನು ಹೊಯ್ಯಲು ಬಂದಾಗ ನಾನು, ಓ ಸೋಮಪ್ಪ, ತುಸು ಒಳಗೆ ಬಾ ಎಂದಾಗ ಅವನು ಒಳಗೆ ಬಂದಿದ್ದ. ನಾನು ಇದಕ್ಕೆ ಇವನೇ ಸೂಕ್ತವಾದ ವ್ಯಕ್ತಿ ಎಂದು ಅಲ್ಲಿಯೇ ಆ ದಿನ ಆ ಕೆಲಸ ಮುಗಿಸಿದೆ. ಅವನು ಬಲಶಾಲಿಯಾಗಿದ್ದು ಮನಬಂದಂತೆ ನನಗೆ ಕೆಲಸ ಮಾಡಿಸಿದ್ದ. ಹೀಗೆ ಒಂದೆರಡು ಸಲ ಕೆಲಸ ಮಾಡಿದ ಮೇಲೆ ಎಲ್ಲವೂ ಮುಕ್ತಾಯವಾಯಿತು. ಅವನು ಹೋಗಬೇಕು ಎನ್ನುವಾಗಲೇ ಇವರು ಅವನನ್ನು ನೋಡಿಬಿಟ್ಟರು. ಅದಾದ ಬಳಿಕ 3 ದಿನ ಮನೆಯಲ್ಲಿ ಮಾತುಗಳೇ ಇರಲಿಲ್ಲ. ಒಂದು ದಿನ ಅವರು, ನೋಡು, ಇದುಲ್ಲ ಬೇಡ, ನೀನು ಮನೆಗೆ ಹೋಗು, ಇದುಲ್ಲ ತಪ್ಪುವೆ ಎಂದಾಗ ನಾನು ಸುಮ್ಮನಿದ್ದೆ. ಕೊನೆಗೆ ಅವರು ನನ್ನವರಿಗೆ ಬಂದು ಬಿಟ್ಟು ಹೋಗಿಬಿಟ್ಟರು. ಯಾವತ್ತಿಗೂ ವಾಪಸ್ ಬರಲೇ ಇಲ್ಲ. ನಾನು ಅವತ್ತು ನಡೆದ ಒಂದು ಘಟನೆಯಿಂದಾಗಿ ನಾನು ಕಾಪಾಡಿಕೊಂಡ ಮರ್ಯಾದೆ ಮಣ್ಣು ಪಾಲಾಗಿ ಹೋಗಿತ್ತು. ನನ್ನ ಮೇಲೆ ನನಗೆ ಸಿಟ್ಟು ಬಂದಿತ್ತು. ಆಮೇಲೆ ಹೀಗೆ ಎಲ್ಲ ಜೀವನ ನಡೆಸುತ್ತದೆ. ಆದರೂ ನನಗೆ ಇನ್ನೂ ವಯಸ್ಸು ಚಿಕ್ಕದು. ಈ ವಯಸ್ಸಿನಲ್ಲಿ ದೇಹ ಆ ಕೆಲಸಕ್ಕಾಗಿ ಹಾತೊರೆಯುತ್ತಿರುತ್ತೆ. ಹಾಗಾಗಿ ಆ ಹಸಿವು ನೀಗಿಸಿಕೊಳ್ಳುವುದೇ ಒಂದು ದೊಡ್ಡ ಸವಾಲಾಗಿರುತ್ತದೆ. ಹೀಗಿರುವಾಗ ಸಡನ್ ಆಗಿ ಗಂಡ ತೀರಿ ಹೋದಾಗ ಇನ್ನಷ್ಟು ದುಃಖ ಹೆಚ್ಚಾಗುತ್ತದೆ. ಏಕೆಂದರೆ ಇಷ್ಟು ದಿನ ಗಂಡ ಆ ಹಸಿವನ್ನು ತೀರಿಸಿರುತ್ತಾನೆ. ಆದರೆ ಇವಾಗ ಇಲ್ಲದೆ ಹೋದಾಗ ಮನಸ್ಸು ಬೇರೆ ಕಡೆಗೆ ವಾಲುವುದು ಸಹಜ. ಅದೇ ರೀತಿ ನನಗೂ ಆಗಿದ್ದು. ನೋಡಿದ್ರೆ ಸ್ನೇಹಿತರೆ, ನನ್ನ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.